ಹಿಂದೂನಿರ್ತಾನೆ, ಒಬ್ನು ಕ್ರಿಶ್ಚಿಯನ್ ಇರ್ತಾನೆ, ಒಬ್ನು ಹಿಂದಿಯವನಿರ್ತಾನೆ, ಒಬ್ನು ಕ್ರಿಶ್ಚಿಯನ್ ಇರ್ತಾನೆ, ಒಬ್ನು ಮುಸ್ಲಿಂ ಅವರು. 3 ಜನ ಸಮುದ್ರದಲ್ಲಿ ಹಡಗ್ನಲ್ಲಿ ಕುತ್ಕೊಂಡು ಹೋಗ್ತಾ ಇರ್ತಾರೆ. ಹಡಗ್ನಲ್ಲಿ ಕುತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೇಳಕ್ಕಾಗಲ್ಲ, ಜೋರಾಗಿ ಬಿರುಗಾಳಿ ಬರುತ್ತೆ. ಬಿರುಗಾಳಿ ಬಂದ ಕೂಡಲೇ ಆ ಬಿರುಗಾಳಿಗೆ ಬೋಟ್ ಎಲ್ಲ ಹಿಂಗಾಗ್ಬಿಡ್ತದೆ, ಅಗೆಡ್ತದೆ. ಆದ ಕೂಡಲೇ ಇನ್ನೇನಪ್ಪ ದೇವ್ರೆ ಕಾಪಾಡಬೇಕು ಅಂತ ಎಲ್ಲರೂ ತಮ್ಮ ದೇವರಿಗೆ ಬೇಡ್ಕೋತಾರೆ. ಆ ಕ್ರಿಶ್ಚಿಯನ್ ಅವನು ಏಸು ಸೇವ್ ಮೀ ಅಂತ ಹೇಳ್ತಾನೆ. ಸೇವ್ ಮೀ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಅವರು ಏಸು ಬಂದು ಅವನ್ನ ಕಾಪಾಡ್ಬಿಡ್ತಾನೆ. ಹಾಗೇನೆ ನೆಕ್ಸ್ಟ್ ಮುಸ್ಲಿಂ ಅವನು ಪಾಪ ಅವರು ಅಲ್ಲಾ ಸೇವ್ ಮೀ ಅಂತ ಅಂದ್ಕೂಡ್ಲೆ ಭಗವಾನ್ ಬಚಾದೋ ಅಂತಾರೆ. ಆದ ಕೂಡಲೇ ಭಗವಾನ್ ಬಂದು ಅವನ್ನ ಕಾಪಾಡ್ಬಿಡ್ತಾನೆ, ಅಲ್ಲ ಬಂದು. ಈಗ ಉಳಿದವ ಹಿಂದೂ ನಮ್ಮ ಹತ್ರ 36 ಕೋಟಿ ದೇವತೆಗಳಿದ್ದಾರೆ. ಯಾರಿಗಪ್ಪ ಕೇಳಬೇಕು ಅಂತ ಹೇಳಿ ಅವ್ನು ಟೆನ್ಷನ್ ಒಳಗೆ ಗಣೇಶನ್ನ ಕಾಲ್ ಮಾಡಿಬಿಡ್ತಾನೆ. ಗಣೇಶ ಹಂಗಾರ ಮಾಡಿ ನಂಗೆ ಉಳಿಸ್ಬಿಡು, ಮುಳುಗ್ತಾ ಇದ್ದೀನಿ ಅಂದ್ಕೂಡಲೇ ಗಣೇಶನೋ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಗಣೇಶ ಏನು ಉಳಿಸೋದೇ ಇಲ್ಲ. ಉಳಿಸ್ತಾ ಇದ್ಕೂಡಲೇ ಅವ್ನು ಕೇಳ್ತಾನೆ, ಯಾವಡಪ್ಪ ಮುಳುಗ್ಲಿಕತ್ತೀನಿ, ಒಂದು ಸ್ವಲ್ಪ ಉಳಿಸು ನನಗೆ ಅಂತ ಅಂದ್ಕೂಡಲೇ ಗಣೇಶ ಹೇಳ್ತಾನೆ, ನೋಡು ಪ್ರತಿ ವರ್ಷ ನಾನು ನೀರೊಳಗೆ ಮುಳುಗಿಸಿ ನೀನು ಖುಷಿ ಪಡ್ತಿ ಕುಣಿಸಿ, ಈಗ ಹೆಂಗು ನೀ ಮುಳುಗಕತ್ತಿ, ನಾ ಕುಣಿಸ್ತೀನಿ, ಹೋಗಿ ಮುಳುಗು ಅಂತ ಹೇಳ್ಬಿಡ್ತಾನೆ. ಕರೆದು ಒಂದು 50 ರೂಪಾಯಿ ಕೊಡ್ತಾರೆ. ಹೋಗಪ್ಪ ಕುತ್ಕೊಂಡು ಬೇಜಾರಾಗ್ಬಿಟ್ಟದೆ, ಏನಾದ್ರು ಸ್ವೀಟ್ ತಿನ್ಬೇಕನ್ಸದೆ, ಹೋಗಿ ಒಂದು 50 ರೂಪಾಯಿ ತೊಗೊಂಡು ಒಂದು ಪೇಡ ಆದ್ರೂ ತೊಗೊಂಬ ಹೋಗು ಅಂತ ಹೇಳ್ತಾರೆ. ಸರಿ ಅಂತೇಳಿ ಆ ಪೇಡ ತರ್ಲಿಕ್ಕೆ ಹೋಗ್ತಾನೆ. ಆ 50 ರೂಪಾಯಿ ಒಳಗೆ ಎಷ್ಟು ಬರುತ್ತೆ? ಒಂದು 3 ಪೇಡ ಬಂದಿರ್ತಾವೆ. 3 ಪೇಡ ಹಿಡ್ಕೊಂಡು ಬರ್ತಿರ್ತಾನೆ. ಬರ್ಬೇಕಾದ್ರೆ ಕೆಳಗೊಂದು ಮಣ್ಣೊಳಗೆ ಬಿದ್ದುಬಿಡ್ತಾನೆ. ಅಯ್ಯೇ ನಮ್ಮ ಸರ್ ಬಿದ್ದಿದ್ದು ತಿನ್ನಲ್ಲಪ್ಪ ಅಂಥೇಳಿ ಹಂಗೋ ಹಿಂಗೋ ಸ್ವಲ್ಪ ಧೂಳ ಜರ್ಸ್ಕೊಂಡು ತಾನೇ ತಿಂದ್ಬಿಡ್ತಾರೆ. ಸರಿ ಅಂಥೇಳಿ ಹಂಗೆ ಮುಂದೆ ಬಂದು ಕೂಡ ನೀನು ನೆನಪಡ್ತದೆ, ನಾನು ಹಿಂಗೂ ಎದುರೇ ನಿಂತಿರ್ತೀನಿ, ನನಗೆ ಹಿಂಗೂ ಒಂದು ಕೊಟ್ಟೆ ಕೊಡ್ತಾರೆ ಅವರು, ಹೌದಲ್ಲ ಅದನ್ನು ತಿಂದ್ಬಿಟ್ಟಾಯ್ತು ಅಂತ ಅದನ್ನು ಒಂದು ತಿಂದ್ಬಿಡ್ತಾನೆ. ಒಂದೇ ಒಂದು ಉಳಿದು ತೊಗೊಂಡು ಬಂದು ಸರ್ ಕೊಡ್ತಾನೆ. ತೊಗೋರಿ ಸರ್ ಸ್ವೀಟ್ಸ್ ತಂದೀನಿ ಅಂತಾನೆ. ಏನು 50 ರೂಪಾಯಿ ಕೊಟ್ಟಿನಿ, ಒಂದೇ ಒಂದು ತೊಗೊಬಂದಿಯಲ್ಲ ಅಂತ ಅಂದ್ಕೊಳ್ಳೆ. ಇಲ್ರಿ ಸರ್ ಅದು ಕೆಳಗೆ ಬಿದ್ದಿದ್ರಿ ಒಂದು, ಅದನ್ನ ತಿನ್ನಂಗಿಲ್ಲ ಅಂಥೇಳಿ ಅದು ತಿಂದ್ಬಿಟ್ರಿ. ಆಮೇಲೆ ನಡ್ಬೇಕು ಹೆಂಗೂ ಬರೋತ್ತಿಗೆ ನೆನಪಂತೀರಿ, ನನಗೆ ಹೆಂಗೂ ಒಂದು ಕೊಟ್ಟೆ ಕೊಡ್ತೀರಿ ಅಂಥೇಳಿ ಎದುರಿರ್ತೀನಿ ಅಂಥೇಳಿ ಅದಕ್ಕೆ ಅದನ್ನು ಒಂದು ತಿಂದ್ಬಿಟ್ರಿ ಅಂತ. ಹೆಂಗೋ ತಿಂದಿ ಅಂತಂದ್ರೆ ಅದು ಒಂದು ಹಿಂಗೆ ತಗೊಂಡು ತಿಂದು ಹಿಂಗೆ ತಿಂದ್ರಿ ಅಂತ. ಹಂಗೆ ಒಂದು ಹುಡುಗಿಗೆ ಒಂದು ಕಾಲೇಜ್ ಆಗ್ತು ಕರೆದು ಮಾಡಿ ಮನೆ ಒಳಗೆ ಒಂದು ವೆಹಿಕಲ್ ಕೊಡಿಸ್ಬಿಡ್ತಾರೆ. ತೊಗೊಂಡೋಗಿ ಕಾಲೇಜ್ ಏನೋ ಓದೋ ಹೊತ್ತಿಗೆ ಹೋಗಿ ಒಂದು ಮಾಲ್ ಬಲ್ಲಿ ಹೋಗಿ ನಿಂದ್ರಿಸ್ಬಿಡ್ತಾನೆ. ಈ ಮಾಲ್ ಹತ್ರ ಇಷ್ಟೊಂದು ವೆಹಿಕಲ್ಸ್ ಇರ್ತಾವೆ, ಹೇಳೋಕ್ಕಾಗಲ್ಲ. ನೀವು ಒಂದಕ್ಕೆ ಏನಾದ್ರು ಕೈ ಹಚ್ಚಿದ್ರಿ ಅಂದರೆ ದೊಡ್ಡ ಓಷ್ಟು ಬಿದ್ದು ಬಿಡ್ತಾವಲ್ಲ ಪಾರ್ಕಿಂಗಿಗೆ ನಿಂದಿರ್ಸಿದ್ವಿ ಅಲ್ಲ. ಆಯಿತು, ಹೊಸ ಗಾಡಿ ಒಯ್ದು ನಿಂದಿರ್ಸಿರ್ತಾನೆ. ನಿಂದಿರ್ಸಿದ ಕೂಡಲೇ ಅದು ಯಾರು ಗೊತ್ತಿಲ್ಲ, ಇವತ್ತು ನಾಳೆ ನೀವು ನೋಡಿರ್ತೀರಿ ಮ್ಯಾಕ್ಸಿಮಮ್ ಹುಡುಗಿಯರು ಮುಖಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರು ಯಾರು ಎತ್ತ ಏನು ಪರಿಚಯ ಸಿಗಂಗಿಲ್ಲ ನಿಮಗೆ, ಬರೀ 2 ಕಣ್ಣು ಕಾಣಿಸ್ತಿರ್ತಾವೆ ಅಷ್ಟೇ. ಉಳಿದಿದ್ದೇನು ಅದೇನು ಡಸ್ಟ್ ಅಲರ್ಜಿನೋ ಏನೋ ಗೊತ್ತಿಲ್ಲ, ಅಲ್ಲಿ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ 2 ಕಣ್ಣು ಕಾಣ್ತಿರ್ತಾವೆ. ಆಯಿತು, ಅಲ್ಲಿ ಪಾರ್ಕಿಂಗಿಗೆ ನಿಂದಿರ್ಸಿರ್ತಾನೆ. ನಿಂದಿರ್ಸಿದ ಕೂಡಲೇ ಒಂದು ತೆಕ್ಕೋಬೇಕು ಅನ್ನೋಷ್ಟಿಗೆ ಒಂದು ಹುಡುಗಿನೂ ಬಂದು ಅದು ಗಾಡಿಗೆ ಡ್ಯಾಶ್ ಹೊಡೆದು ಬಿಡ್ತಾಳೆ. ಒಂದು ಹೊಸದಿರ್ತದೆ ಪಾಪ, ಅದು ಬಿದ್ದೆಲ್ಲ ಏನೋ ಡ್ಯಾಮೇಜ್ ಆಗ್ಬಿಡ್ತದೆ, ಭಾಳಷ್ಟು ದೊಡ್ಡದೇ ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ. ಇನ್ನೇನು ಆಕಿನ ಜೊತೆ ಕೂಗಿ ಕಿಚ್ಚಾಗಿ ನಿಂತಿರ್ತಾನೆ ಜಗಳ ಮಾಡಬೇಕು ಅಂತ. ಅಷ್ಟರಲ್ಲಿ ನೀವು ನೋಡಿರ್ತೀರಿ ಜನರು ಏನೇ ಹುಡುಗಿಯರ್ದು ತಪ್ಪಿರಲಿ ಅದು ತಪ್ಪು ಅನ್ನಂಗಿಲ್ಲ. ಆಯ್ತಮ್ಮ ಹೋಗಂತೇಳಿ ಅವ್ರು ಕಳಿಸ್ಬಿಟ್ಟು ಇವನಿಗೆ ಒಂದಿಷ್ಟು ಬೈದು ಇವನೇ ಏನಾದ್ರು ಮಾಡಿರ್ಬೇಕಂತ ಇರ್ಲೋಗ ಅದು ಕಳಿಸ್ಬಿಡ್ತಾನೆ. ನೋಡ್ತಾನೆ ಆಕೆ ಮುಂದೆ ಸಿಗಬೇಕು ಒಂದು ದಿನ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾನೆ. ಏನಂತ ಐಡೆಂಟಿಫೈ ಮಾಡಬೇಕು, ಒಂದು ಟೀ ಶರ್ಟ್ ಒಂದೇ ನೆನಪಿರ್ತದೆ ಅವನಿಗೆ, ಅದು ಬಿಟ್ಟರೆ ಮತ್ತೇನು ನೆನಪಿರಲ್ಲ. ಆಯಿತು ಅಂತೇಳಿ ಹಿಂಗೆ ಕಾಲೇಜ್ ಎಲ್ಲ ಮುಗೀತು, ಓದೋದೆಲ್ಲ ಮುಗಿದಾದ್ಮೇಲೆ ಒಂದು ದೊಡ್ಡ ಜಾಬ್ನೂ ಸಿಕ್ಬಿಡ್ತದ. ಜಾಬ್ ಸಿಕ್ಕ ಕೂಡಲೇ ಮನೆ ಒಳಗೆ ಒಂದು ಮದ್ವೆನೂ ಮಾಡಿಬಿಡ್ತಾರ. ಮದ್ವೆ ಮಾಡಿದ್ಮೇಲೆ ಆ ಹೆಂಡತಿ ಹೇಳ್ತಾನೆ, ನಡಿ ಇವತ್ತು ಸಿನಿಮಾ ಕರ್ಕೊಂಡು ಹೋಗ್ತೀನಿ. ಸರಿ ಅಂತ ಹೇಳಕ್ಕೆ ರೆಡಿ ಆಗಿ ಹೊರಗೆ ಬಂದ ಕೂಡಲೇ ಹೊರಗೆ ನಿಂತಿರ್ತಾನೆ ಕಾಯ್ಕೊಂಡು. ಇವತ್ತು ನಾಳೆ ರೆಡಿ ಆಗಕ್ಕೂ ಸ್ವಲ್ಪ ಟೈಮ್ ಬೇಕು. ರೆಡಿ ಆಗಿ ಹೊರಗೆ ಬಂದ ಕೂಡಲೇ ತಲೆ ತಿರುಗಿ ಬಿದ್ದು ಬಿಡ್ತಾನೆ. ಯಾಕೆ ಬೀಳ್ತಾನೆ ಅಂದರೆ ಆಕೆ ಅದೇ ಟೀ ಶರ್ಟ್ ಹಾಕೊಂಡ್ ಬಂದಿರ್ತಾನೆ. ಇದೇ ವೆಹಿಕಲ್ಲೇ ತಗೊಂಡು ಒಬ್ಬ ಹುಡುಗ ಹೊಸದಾಗಿ ಗಾಡಿ ಕೊಡಿಸಿರ್ತಾರೆ. ಅಪ್ಪ ಮುಂಜಾನೆ ಸಂಜೆ ತನಕ ಸುತ್ತಾಡಿ ಬಂದು ಮನೆ ಹತ್ರ ಸಂಜೆ ನಿಂದಿರ್ಸ್ತಿರ್ತಾರೆ. ನಿಂದಿರ್ಸೋ ಹೊತ್ತಿಗೆ ಅಪ್ಪ ಹೇಳ್ತಾರೆ, ನೋಡು ಹಿಂಗೆಲ್ಲ ಮುಂಜಾನೆ ಸಂಜೆ ತನಕ ಗಾಡಿ ತೊಗೊಂಡು ಸುತ್ತಾಡ್ದಿ ಅಂದ್ರೆ ವಿದ್ಯೆ ನಿಂಗೆ ಹತ್ತಂಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ ಹೇಳ್ತಾನ, ಅಪ್ಪ ಚಿಂತೆ ಮಾಡ್ಬೇಡ, ವಿದ್ಯೆ ಹತ್ತಲಿಕ್ರೆ ಏನಾಯ್ತು, ಬಾಜು ಸೀಮಾಳ ನೀಟಾಳ ಯಾವ ಹತ್ತಾರ ತಗೋ ಅಂತ.
ಟಿವಿಯಲ್ಲಿ ಅಡ್ವರ್ಟೈಸ್ ಬರ್ತಾ ಇರುತ್ತೆ, ಎಲ್ಲಾದ್ರೂ ಬೆಂಕಿ ಹಚ್ಚಿದ್ರೆ ಈ ನಂಬರ್ಗೆ ಕಾಲ್ ಮಾಡಬೇಕು ಅಂತ ಹೇಳಿ. ಅದ್ರೊಳಗೆ ಒಂದು ಹುಡುಗ ಅದೇ ಟಿವಿ ಒಳಗೆ ಆ ನಂಬರ್ ನೋಡ್ಬಿಡ್ತಾನೆ. ನೋಡಿ ಹಂಗೆ ನೆನ್ಪಿಟ್ಕೊಂಡ್ಬಿಡ್ತಾನೆ, ಯಾವತ್ತರ ಎಲ್ಲೆಲ್ಲ ಬೆಂಕಿ ಹಚ್ಚಿದ್ರೆ ಹೇಳ್ಬೇಕಪ್ಪ ಕರಿಬೇಕು ಅಂತ ಹೇಳಿ. ಸರಿ ಹಿಂಗೆ ಆಟ ಆಡ್ತಾ ಇರ್ಬೇಕಾದ್ರೆ ಅವ್ರ ಅಕ್ಕ ಪಕ್ಕದ ಮನೆ ಸಿಟ್ಟಿಂಗ್ ಬರ್ತಿರ್ತಾಳೆ. ಬಂದ್ ಕೂಡಲೇ ಇಷ್ಟು ಅಕ್ಕ ಅಲ್ಲಿ ಬಾಲ್ ಅದೇ ಸ್ವಲ್ಪ ಬಾಲ್ ಕೊಡು ಅಂತಂದ್ರೆ, ಹೋಗೋ ನನಗೆ ಬೆಂಕಿ ಒಳಗೆ ಹೊಟ್ಟಿ ಒಳಗೆ ಬೆಂಕಿ ಬಿದ್ದದ, ಇವನಿಗೊಂದು ಬಾಲ್ ಕೊಡ್ಬೇಕಂತ. ಅಕ್ಕಿಗೆ ಯಾಕೆ ಬೆಂಕಿ ಬಿದ್ದಿರ್ತದಂದ್ರೆ ಬಾಜು ಮನಿ ಅಕ್ಕಿ ಅದು ಡೈಮಂಡ್ ನೆಕ್ಲೆಸ್ ತಗೊಂಬಂದಿರ್ತಾಳ, ಅದು ನೋಡಿ ಬೆಂಕಿ ಬಿದ್ದಿರ್ತದ. ಬಂದ್ ಕೂಡಲೇ ಇವ್ನು ಹೇಳ್ಬಿಡ್ತಾನ ಬೆಂಕಿ ಹತ್ತದ ಅಂದ ಕೂಡಲೇ ನಿನಗೆ ಫೋನ್ ಮಾಡ್ಬೇಕಾ, ಫೋನ್ ಮಾಡ್ಬಿಡ್ತಾನೆ. ಫೋನ್ ಮಾಡಿದ ಕೂಡಲೇ ವ್ಯಾನ್ ಬಂದ್ಬಿಡ್ತದ. ಬಂದ್ ಕೂಡಲೇ ಎಲ್ಲಪ್ಪ ಬೆಂಕಿ ಹತ್ತದ, ಯಾರು ಫೋನ್ ಮಾಡಿರಿ ಅಂತ ಕೂಡಲೇ ಹೇಳ್ತಾನ, ಇಲ್ಲಿ ನಾನೇ ಫೋನ್ ಮಾಡಿದ್ರಿ. ಎಲ್ಲಿ ಬೆಂಕಿ ಹತ್ತದ ಅಂದ್ರೆ ನಮ್ಮ ಅಕ್ಕನ ಸ್ಟಮಕ್ ಒಳಗೆ ಬೆಂಕಿ ಹತ್ತದ. ಒಳಗೂ ಹಂಗೂ ಹಿಂಗೂ ಎಲ್ಲಾದ್ರೂ ದಿನ ಜಗಳ ನಡೀತಾನೆ ಇರ್ತವೆ. ಒಂದು ಫ್ಯಾಮಿಲಿ ಒಳಗೆ ಹಿಂಗೆ ಜಗಳ ನಡೆದಿರ್ತದೆ. ಅದು ಗಂಟಕ್ಕೆ ದಿನ ಸಾಕಾಗ್ಬಿಟ್ಟಿರ್ತದೆ. ಹೆಂಡತಿ ಜಗಳ ತಾಳಾದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಇವತ್ತು ಅಂತ ಹೇಳಿ ಸಾಯ್ಲಿಕ್ಕೆ ಹೋಗ್ತಿರ್ತಾನೆ. ಸಾಯ್ಲಿಕ್ಕೆ ಹೋಗೋತ್ತಿಗೆ ಅದಕ್ಕೆ ಅಕ್ಕಿ ಹೆಂಡತಿ ಬೆನ್ನ ಹತ್ತಿ ಬಂದ್ಬಿಡ್ತಾವ. ಕೈ ಒಳಗೆ ಪಾಯ್ಸನ್ ಹಿಡಿದಿರ್ತಾಳೆ. ನೀವು ಸಾಯ್ತೀನಿ ಅಂದ್ರೆ ನಾ ಬಿಡ್ತೀನಿ ಅಂದ್ರಿ, ನಾನು ಬರ್ತೀನಿ ನಾನು ಸಾಯ್ತೀನಿ ಅಂತ ಅಂತಿರ್ತಾಳೆ. ಅದು ಕೂಡಲೇ ಅದಕ್ಕೆ ಆಜು ಬಾಜು ಮನೆಯವರೆಲ್ಲ ಬಂದು ನೋಡ್ತಾರ, ಈ ಎಂಥ ಅನ್ಯೂನ್ಯ ದಂಪತಿಗಳಪ್ಪ, ಒಬ್ಬರು ಸತ್ತರೆ ಇನ್ನೊಬ್ರು ಸಾಯ್ತಾರಂತ ಅಂತ ಹೇಳಿ ಅಂತಾರೆ. ಅದಕ್ಕೆ ಅಕ್ಕಿ ಹೇಳ್ತಾಳ, ಇಲ್ಲಿ ಹೋಗ್ಲಿ ಅವ್ರು ಸಾಯ್ಕತ್ತಾರಂತ ನಾನು ಸಾಯ್ಕತ್ತಿಲ್ಲ, ಎಲ್ಲಿ ಸ್ವರ್ಗ ನರಕ ಎಲ್ಲಿ ಹೋಗ್ತಾರ ಅಲ್ಲಿ ಹೋಗಿ ನಾನೇ ಕಾಟಾಚಾರ ಕೊಡ್ಬೇಕು, ಬೇರೆಯವ್ರು ಯಾರು ಕೊಡ್ಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಸಾಯ್ಕತ್ತೀನಿ ಅಂತ ಬಂದಿದ್ದೀನಿ.